ನಮಸ್ಕಾರ ಎಲ್ರಿಗೂ. ಈ ಕ್ಷೇತ್ರದ ವಾಲೇಶ್ವರ ಸ್ವಾಮಿಯ ದರ್ಶನ ಮಾಡೋದು, ಕಾಶಿ ವಿಶ್ವನಾಥನ ದರ್ಶನ ಮಾಡೋದು ಎರಡು ಒಂದೇ ಅಂತ ಸ್ವತಃ ಶಿವರೇ ಹೇಳಿದ್ದಾರೆ ಅನ್ನೋದು ಎಲ್ಲ ನಿಮಗೆಲ್ಲ ಗೊತ್ತಿದೆ ಸ್ನೇಹಿತರೆ. ನೋಡಿ ಬನ್ನಿ, ಆ ಆಸಕ್ತಿಕರ ಪುರಾಣದ ಕಥೆಯನ್ನು ನಿಮ್ಗೆ ಇವತ್ತು ಹೇಳ್ತೀನಿ. ಮೊದಲು ರಾಮೇಶ್ವರದಲ್ಲಿ ಶಿವಲಿಂಗದ ಪ್ರತಿಷ್ಠಾಪನೆ ಮಾಡೋಕ್ಕೂ ಮುಂಚೆ ಶಿವಲಿಂಗದ ಪೂಜೆಗೆ ಅಂತ ಹೇಳಿಬಿಟ್ಟು ಹನುಮಂತರಿಗೆ ಕಾಶಿಯಿಂದ ಲಿಂಗವನ್ನು ತರೋಕ್ಕೆ ಹೇಳ್ತಾರೆ. ಆಗ ಹನುಮಂತ ರಾಮನ ಆಜ್ಞೆಯಂತೆ ಕಾಶಿಗೆ ಹೋಗಿ ಅಲ್ಲಿನ ಕಾಲಭೈರವೇಶ್ವರರ ಅನುಮತಿ ಪಡೆದು ಶಿವಲಿಂಗವನ್ನು ತರಬೇಕಾದ್ರೆ ಹನುಮಂತರಿಗೆ ತುಂಬ ಬಾಯಾರಿಕೆ ಆಗುತ್ತೆ. ಸೊ ದಾರಿನಲ್ಲಿ ನೀರಿಗೋಸ್ಕರ ಹುಡುಕಬೇಕಾದ್ರೆ ಈ ಕ್ಷೇತ್ರದಲ್ಲಿ ನಂದಿ ತೀರ್ಥ ಕಾಣಿಸುತ್ತೆ. ಆಗ ಅಲ್ಲೇ ಪಕ್ಕದಲ್ಲಿ ಲಿಂಗನ ಇಟ್ಟು ನೀರು ಕುಡಿದು ಮತ್ತೆ ಲಿಂಗನ ತೆಗೆಯೋದಕ್ಕೆ ಹೋದಾಗ ಆ ಲಿಂಗ ಸ್ವಲ್ಪನೂ ಕದಲಲ್ಲ, ಅಂದರೆ ತೆಗೆಯೋದಕ್ಕೆ ಆಗೋಲ್ಲ. ಆಗ ಹನುಮಂತರು ಏನು ಮಾಡ್ತಾರೆ ಅಂದರೆ ತಮ್ಮ ಬಾಲನ ಲಿಂಗಕ್ಕೆ ಸುತ್ತಿ ತಮ್ಮ ಬಲವನ್ನೆಲ್ಲ ಬಿಟ್ಟು ಎಳೆದಾಗಲೂ ಕೂಡ ಲಿಂಗ ಸ್ವಲ್ಪನೂ ಮೇಲಕ್ಕೆ ಎದ್ದೊಳಲ್ಲ, ಆದರೆ ಸ್ವಲ್ಪ ಪಕ್ಕಕ್ಕೆ ವಾಲುತ್ತೆ. ಆಗ ಶಿವ ಪ್ರತ್ಯಕ್ಷ ಆಗಿ ಹನುಮಂತರಿಗೆ ಹೇಳ್ತಾರಂತೆ, ತಾನು ಇನ್ಮೇಲೆ ಇಲ್ಲೇ ಇರ್ತೀನಿ, ಇನ್ನು ಮುಂದೆ ಈ ಕ್ಷೇತ್ರನ ನಿನ್ನ ರಾಮನ ಹೆಸರಿಂದನೇ ಪ್ರಸಿದ್ಧ ಆಗುತ್ತೆ ಅಂತ ಹೇಳಿ ಆವತ್ತಿನಿಂದ ಈ ಸ್ಥಳಕ್ಕೆ ರಾಮಗಿರಿ ಅಂತ ಹೆಸರು ಬಂದಿದೆ. ಹಾಗೆ ಶಿವಲಿಂಗವನ್ನು ಕಾಶಿಯಿಂದ ತಂದಿದ್ದರಿಂದ ಕಾಶಿಯಲ್ಲಿ ನಾನು ನೋಡಿದಷ್ಟೇ ಪುಣ್ಯ ಇಲ್ಲಿರೋ ವಾಲೇಶ್ವರ ಸ್ವಾಮಿಯನ್ನು ನೋಡಿದಾಗಲೂ ಕೂಡ ನಮಗೆ ಸಿಗತ್ತೆ ಅಂತ ಹೇಳ್ತಾರೆ. ಹಾಗೆ ಇನ್ನು ಇತಿಹಾಸಕ್ಕೆ ಬಂದರೆ ಇಲ್ಲಿನ ದೇವಸ್ಥಾನ ಕಟ್ಟಿಸಿದ್ದು 9ನೇ ಶತಮಾನದಲ್ಲಿ ಪಲ್ಲವರು. ಮತ್ತು ಈ ದೇವಸ್ಥಾನ ಇರೋದು ವೆಂಕಟೇಶ್ವರ ಸ್ವಾಮಿ ಮತ್ತು ಪದ್ಮಾವತಿ ಕಲ್ಯಾಣ ನಡೆದಂಥ ನಾಗಲಾಪುರಮಿಂದ ಕೇವಲ 4ರಿಂದ 5 ಕಿಲೋಮೀಟರ್ ದೂರದಲ್ಲಿದೆ ಅಷ್ಟೇ. ಲೊಕೇಶನ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇನ್ನೂ ಕೆಲವು ಆಸಕ್ತಿಕರ ಕ್ಷೇತ್ರಗಳ ಬಗ್ಗೆ ಮಾಹಿತಿ ಬೇಕಾದರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು. ಶಿವೋಹಂ.